ಮಾಡು ನಿಮ್ಮ ಅವ್ವಗಳು ಬಾಳ ಮಂದಿ ಅರ್ವ ಆಯಿ ನನಗೊಂದು ಹೂವಿನಾರ ಹಾಕಲಾಯಿ ಆ ಮಗಳ ಒಟ್ಟ ಆಡಿದ ನಾನು ಹುಚ್ಚುಳು ಮಕ್ಕಳು ನಾವು ಕೋಡಿ ಆ ಹೆಣ್ಣು ಮಕ್ಕಳಿಗೆ ಯಾಕೆ ಮಾನ್ಯತೆ ಕೊಟ್ಟಾರ ಗೊತ್ತನ? ಯಾಕೆವಾ ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರು. ಹೌದವ ಹೌದು ಹೌದಿಲ್ಲ? ಹೆಣ್ಣು ಜಗದ ಕಣ್ಣು, ಹೆಣ್ಣು ಜಗದ ಕಣ್ಣು ಅಂತ ಅಂದ್ರು. ಹೌದವ ಹೌದು. ಗಂಡಿಗೆ ಏನಂದ್ರು? ಇದು ಗಂಡಿದ ಅಲ್ಲೇ ದಾರದ ಅಂಗಡಿ ಆಗಿದು. ಹೌದಿಲ್ಲ? ದಾರು ಕುಡಿದು ಉಳ್ಳಾಡುದು. ಯಾಕಪ್ಪ ಅಂದ್ರ ಹೌದು ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೇಳಿ ಮಾತು ಹೇಳಿದ್ರು. ಹೌದವ ಹೌದು. ಮೊದಲನೇ ಗುರು ಹೌದು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ. ಹೌದವ ಹೌದು. 83,99,999 ಯವನಿಯನ್ನ ತಿರುಗಿ 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 ಮಾನವ ಜನ್ಮಕ್ಕ ನಾವು ನೀವೆಲ್ಲರೂ ಬಂದಿದ್ದಪ್ಪ ಅಂದ್ರ ಹೌದವ ಹೌದು. ಹುಟ್ಟಿ ಬಂದ ಮೇಲೆ ತಾಯಿಯಾಗಿರ್ತಕ್ಕಂಥಕ್ಕೆ ನಮಗೆ ಧರಣಿಗೆ ಬಿಟ್ಟಾಳ. ಹೌದವ ಹೌದು. ಬಿಟ್ಟ ನಂತರ ಗುರು ತಾಯಿಯೇನೇ ಮೊದಲ ಗುರು ಅನಿಸ್ಕೊಂಡಾಳ, ತಾಯಿನೇ ಮೊದಲ ಗುರು ಅನಿಸ್ಕೊಂಡಾಳ. ಹೌದು ಹೌದು. ನಿಮ್ಮಪ್ಪ ಮೊದಲ ಗುರು ಅನಿಸ್ಕೊಂಡಿಲ್ಲ. ಇದು ನಂದು ವಾದದ. ಹೌದವ ಹೌದು. ವಾದ ಐತಿ ನಮ್ಮದು. ಹೌದಿಲ್ಲ? ಹೌದು. ಎಲ್ಲ ಮಾತು ಸುಮ್ಮಕ್ಕೆ ಪಾಲ್ತೋ ಮಾತಾಡಂಗಿಲ್ಲ. ಹೌದು. ವಿಷಯ ಮಾತಾಡ್ರೆ ಹೆಣ್ಣಾಗಂಡಿನ ವಿಷಯ. ಹೌದವ ಹೌದು. ನೇರವಾಗಿ ವಿಷಯನೇ ಬಂದಿರಬೇಕು. ಹೌದು. ಅದಕ್ಕೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ, ಗಂಡೊಂದು ಕಲಿತರೆ ಶಾಲೆ ಒಂದು ಮುಚ್ಚಿದಂತೆ. ಹಿಂಗಂದ್ರು ಹೌದು ಹೌದು ಹೌದು. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತರದಂತೆ ಗಾದೆ ಮಾತು ಹೇಳ್ರು. ಹೌದವ ಹೌದು. ನಿಮ್ಮ ಅಪ್ಪಗೆ ಏನಂದ್ರು? ಗಂಡೊಂದು ಕಲಿತರೆ ಶಾಲೆ ಮುಚ್ಚುತ್ತದು. ಹೌದು. ಮುದುಕೆ ಹೆಣ್ಣು ಭಾಗ್ಯದ ಲಕ್ಷ್ಮಿ ಅಂದ್ರು. ಹೌದವ ಹೌದು. ನಿಮ್ಮ ಅಪ್ಪಗೆ ಏನಂದ್ರು? ಈ ಯಾವ ಲಕ್ಷ್ಮಿ ಅಂದ್ರೆ ಇವಾಗ ದೋತ್ರಿ ಭಾಗ್ಯದ ಲಕ್ಷ್ಮಿ ಅಂದ್ರನೇ ಅಂತದ್ದು ತಿಳ್ಕೊಂಡನೆ. ಇವತ್ತು ಗೃಹಲಕ್ಷ್ಮಿ ರೊಕ್ಕ ನಮ್ಮ ಮವುಗಳಿಗೆ ಬಂದದ, ನಿಮ್ಮ ಅಪ್ಪಗಳಿಗೆ ಬಂದಿಲ್ಲ. ಹೌದವ ಹೌದು. ನಮ್ಮ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಜಮಾ ಮಾಡ್ಯಾನ ಇವ್ರಿಗೆ. ಮತ್ತೆ ಇವ್ರು ಹೇಳಾರ ಅವ ಸಿದ್ದರಾಮಯ್ಯ ನಮ್ಮ ಅಪ್ಪನೇ. ಹೌದಿಲ್ಲ? ಹೌದು. ಸಿದ್ದರಾಮಯ್ಯ ನಮ್ಮ ಅಪ್ಪ ಇದ್ರು ಕೂಡ ಆ ಸಿದ್ದರಾಮಯ್ಯ ಬಲ್ಲಿ ನಮ್ಮ ಅವ್ವನ ಔಷಧ ಇದು ಮೊದಲು ತಲೆಯಾಗ ನೆನಪಿಟ್ಟು. ಹೌದವ ಹೌದು. ಹೌದಿಲ್ಲ? ಅವ ಮತ್ ನಿಮ್ದು ಹೆಚ್ಚು ಮಾಡಿ 100 ರೂಪಾಯಿ ಹಾಕ್ಬೇಕಟ್ರು. ಕೇಳಿ, ಇನ್ನ ಮಾತು ಮುಂದೆ ಬಾಳದವ. ಹೌದವ ಹೌದಾ. ಯಾಕಪ್ಪ ಅಂತಾರ ಹೌದಾ ವನವಾಸಕ್ಕೆ ಹೋದ ಸೀತಾಮಾತೆ ವನವಾಸಕ್ಕೆ ಹೋಗ್ಯಾಳ ಅಂದ್ರಲ್ಲ. ಹೌದವ. ಇನ್ನು ಇವರು ವನವಾಸದ ತೆಗೆದದ. ಇನ್ನು ಇವ್ರು ಹೋಗ್ತಾರ ನೋಡಕ. ಹೌದಿಲ್ಲ? ಹೌದಾ. ಮಾತಾಡ್ರೆ ಬೆನ್ನೇನ ಕೂದಲ ತೆಗದಂಗಿರಬೇಕು. ಹೌದು. ಹೌದಿಲ್ಲ? ಹೌದವ. ನಮ್ಮಪ್ಪ ಅಮೋಘಸಿದನ ಮಟ್ಟಗೊಂಡ ಮನೆಯೊಳಗ ಮದಗೊಂಡ ಮಹಾರಾಜರು ಎಂತವ್ರು ಇದ್ರು. ಹೌದು. ಅಂತವ್ರ ಜೋಡಿ ಹಂಗ ಇದಾರ. ಹೌದವ ಹೌದಾ. ಅವ್ರ ವಿಷಯನೇ ಬೇರೆ. ಹೌದು. ಈಗಿನವ್ರ ಹಾಡವ್ರ ವಿಷಯನೇ ಬೇರೆ. ಹೌದು. ಅವಾಗಿನ ಜೇವ್ರ ಗೌಡ್ರು, ಚನ್ನಬಸ ಗೌಡ್ರು, ಮದಗೊಂಡ ಮಹಾರಾಜರು ಇವ್ರೆಲ್ಲ ಡೊಳ್ಳಿನ ಪದ ಹಾಡಕತ್ತಾರ ಅಂದ್ರ ದೇವ್ರ ಕೋಲಾಗಿನ ಕಂಠಮಾಲಿ ಏರುದು ಏರುದು ಇಳುದು ಮಾಡ್ತಿದ್ದ ತಕ್ಕ. ಮತ್ ಈಗಿನವ್ರ ಹಾಡ್ರ. ಈಗ ನಾವು ಇವ್ರು ಹಾಡಕತ್ತೀವಿ ನೋಡು. ಏನ ಗೌಶಾಲೆಗಳು ಜವು ಎಳುದು ಕುಂಡ್ರದು ಮಾಡಕತ್ತಾವ. ಇದು ನಮ್ಮ ಶಿವ ಆಗ್ಯದ. ಹೌದು. ಅವರಿಗೆ ನಮಗ ಅಜ ಗಜಾಂತರದ ಅಂತ ಮಾತ್ಮರಿಗೆ ನಮಗ ಹೋಲಿಕೆ ಯಾವತ್ತೂ ಆಗುದಿಲ್ಲ. ಬಾಳ ಫರ್ಕದವ. ಭೂಮಿಗೆ ಮತ್ತು ಆಕಾಶಕ್ಕೆ ಎಟ್ಟ ಅಂತರದಲ್ಲ. ಹೌದವ ಹೌದು. ಹಂಗ ಮದಗೊಂಡ ಮಹಾರಾಜರಿಗೆ ನಮಗ ಅಟ್ಟ ಅಂತರದ. ಹೌದವ ಹೌದು. ಐತಿಲ್ಲ. ಎಲ್ಲರೂ ಅಮೋಘಸಿದನ ಮಟ್ಟ ಮನೆಯೊಳಗ ಮದಗೊಂಡ ಮಹಾರಾಜರ ಹಾಕನಂದ್ರ ಯಾರು ಆಗುದಿಲ್ಲ. ಆಗುದಿಲ್ಲ ನಮ್ಮ ಮಟ್ಟ ಮನೆಯೊಳಗ ಎಲ್ಲರೂ ಜೇವರ ಚನ್ನಬಸಪ್ಪ ಗೌಡ್ರು ಹಾಕರಂದ್ರ ಆಗುದಿಲ್ಲ. ಹೌದವ ಹೌದು. ಹೆಣ್ಮಕ್ಕಳೊಳಗ ಎಲ್ಲಟ್ಟ ನೀಲವಾಯಿ ಕಣ್ಣು ಕೊಟ್ಟಿದ್ದು ಕರೆ. ಹೌದು. ಆಕೆನ ಹೋಗ್ತಂದ್ರ ಹೆಣ್ಮಕ್ಕಳೊಳಗ ನಮ್ಮ ಮಟ್ಟ ಮನೆಯೊಳಗ ಯಾರು ಆಗೋದಿಲ್ಲ. ಹೌದು ಹೌದು. ನಾನು ನಾಲ್ಕು ಕಡೆ ಹಾಕೊಂಡು ಯಾಕಂದ್ರ ಗಡ್ಡ ಬಿಟ್ಕೊಂಡು ಜೋತ್ರ ಗಂಡಸಾಗಿ ಜೋತ್ರ ಹುಟ್ಟಿ ಬರ್ತೀನಂದ್ರ ಇದ ಮದಗೊಂಡ ಮಹಾರಾಜರನ್ನು ಹೋಲುವುದಿಲ್ಲ. ಆಗುದಿಲ್ಲ. ಹೌದಿಲ್ಲ? ಹೌದಾ. ಅಪ್ಪನ ಇತಿಹಾಸನೇ ಬೇರೆ ಅದ. ಹೌದಾ. ಈಗಿನವ್ರು ನಾವು ಹಾಡು ಪದ್ಧತಿನೇ ಬೇರೆ ಅದ. ಬೇರೆ ಅದ. ಇನ್ನ ಮುಂದಿನ ಹಾಡು ಯಾಕಪ್ಪ ಇನ್ನ ಬಹಳ ಅದ. ಹೌದು. ಹೆಂಗ ರಾಮ ಹೌದು ಸೀತನ ಸಲುವಾಗಿ ಹೆಣ್ಣಿಗೆನೆ ನಿಮ್ಮಪ್ಪ ರಾಮ ಯಾಕತ್ತ. ಹೌದು ಹೌದು. ಹಂಗು ಇನ್ನ ಮಾಳು. ಹೌದು. ಇನ್ನ ಪಕ್ಕ ನಿನ್ನ ಗಡಿಗೆ ಸುಟ್ಟಿಲ್ಲ. ಹೌದವ ಸುಟ್ಟಿಲ್ಲ. ಹೇಳು ಪದ ಹಾಡ್ಲಿಕ್ಕತ್ತೀನಿ. ಹೌದು. 4 ಊರು ತಿರುಗಾಡ್ಲಿಕ್ಕತ್ತೀನಿ ಅಂತೇಳಿ ಇನ್ನ ನಿನ್ನ ಗಡಿಗೆ ಸುಟ್ಟಿಲ್ಲ. ಯಾಕಂದ್ರ ಇದೇಗಿನ ಸಂದರ್ಭದ ಒಂದು ಮಾತು ಹೇಳಿದ್ವಿ ನಾವು. ಸರಜೋಡಿ ಕಲಾವಂದ್ರು ಮಾತಾಡಿರು. ಏನತ್ತವ? ಯಾಕ 100 ರೂಪಾಯಿ ಇವತ್ತು ರೊಕ್ಕ ಅನ್ನೋದು ಹೆಣ್ಣದ. ಹೌದು ಹೌದು. ಲಕ್ಷ್ಮಿ ಅಂದ್ರೆ ರೊಕ್ಕ, ರೊಕ್ಕ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ರೊಕ್ಕ, ರೊಕ್ಕ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ರೊಕ್ಕ, ರೊಕ್ಕ. ನೀ ಹಂಗ್ಯಾಕ್ ಬಡಬಡಿಸಿದ್ವು? ಇಲ್ಲ ಅವ್ರು ಅಂದಿದ್ ಹೇಳಿನ ಹಂಗ್ಯಾಕ್ ನೀನು ಸಿಟಿಗೆ ಬರ್ತಿ ಹಿಂಗ. ಹೌದು. ನೀವಟ್ಟು ಹಣ 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 ಅಂತೀವಿ, ನೀ ಹಣ. ಹೌದು ಹೌದು. ಓಕೆ ಓಕೆ.
ಈಗಿನವ್ರ ಹಣ ಅಂದ್ರೆ ಸುಡಗಾಡ ಹೆಣ ಸರ್ತಿ ಬಾಯಿ ತೆಗಿತದ ಹೌದವ ಹೌದು ಅಟ್ಟ ಲಕ್ಷ್ಮಿ ಅಂತಕ್ಕೆ ಹೌದವ ಹೌದು ಹೌದಿಲ್ಲ ಹೌದು. ಆ ರೊಕ್ಕದ ಮ್ಯಾಲ ನಮ್ಮ ಅಪ್ಪ ಗಾಂಧೀಜಿ ಇರ್ಲಿಕ್ಕಂದ್ರ ನಿಮಗ ಕಿಮ್ಮತ್ತು ಬರುದಿಲ್ಲ ನಿಮ್ಮ ಲಕ್ಷ್ಮಿಗತ್ತ ಅಕ್ಕ ಹಾಕ್ತಿರಿ ನನಗೇನು ಗೊತ್ತ ಯಪ್ಪ ಹಂಗ್ಯಾಕ್ ಮಾಡಿದಿ ನಾವಳೆ ಬಾಡ್ಲಿ ಇಲ್ಲಿ ಕಾಡ್ರಂಡಿ ಯಾರು ಇಲ್ಲ ನನಗೂ ಇಟ್ಟೆಲ್ಲ ಹೂವಿನಾರ ಹಾಕಿರ್ ಬರೀ ಅಕ್ಕಾಗ ಹಾಕ್ಯಾರು ನಾವು ತಿಪ್ಪಾಗ ಹುಟ್ಟಿ ಹೂ ಏ ತಿಪ್ಪೆ ಹುಟ್ಟಿಲ್ಲ ನೀನು ಆ ರೊಕ್ಕರ ಹಾಕ ನೀನು ಅವ್ವ ಹೊಟ್ಲಿ ಹುಟ್ಟಿದಿ ಹೌದು ಹೌದು ಮೊದಲನೇ ಸಮಾನ ಇರು ಹೌದವ ಇದ್ಯಾನ್ ನನಗ್ ಹಾಕ್ಯಾರಲ್ಲ ಹೌದವ ಇವನ್ ಗಾಡಾಗ ಹೋದಂತ್ರ ನಿನಗೆ ಹಾಕ್ತೀನಿಪ್ಪ ಹೌದವ ಹೌದು ಹೌದು ಹೌದಿಲ್ಲ ಹೌದು. ಒಂದು ಮಾತು ಹೇಳ್ತೀನಿ ಏನಿವ ಆ ರೊಕ್ಕದಾಗ ಗಾಂಧೀಜಿ ಇರ್ಲಿಲ್ಲ ಅಂದ್ರ ಹೌದವ ನಮ್ಮ ಅಪ್ಪ ಇರ್ಲಿಲ್ಲಪ್ಪ ಅಂದ್ರ ನಿಮ್ಮ ಅವ್ವಗ ಬೆಲೆ ಇಲ್ಲ ಅಂತ ಹೇಳಿದ್ರು ಅವ್ರು ಹೌದು ಅನ್ನುವಂತ ಮಾತು ಹೇಳಿದ್ರು ಅವ್ರು ಹೌದಿಲ್ಲ ಹೌದಾ ಮತ್ ಇವತ್ತು 10 ರೂಪಾಯಿ ಕೊಯ್ನುಗಳದಾವ 5 ರೂಪಾಯಿ ಕೊಯ್ನ್ ಅದಾವ 1 ರೂಪಾಯಿ ಅದಾವ 2 ರೂಪಾಯಿ ಅದಾವ ಅದಾವ 20 ರೂಪಾಯಿ ಕೊಯ್ನ್ಗಳು ಬಂದಾವ 75 ರೂಪಾಯಿ ಬಂದಾವ 50 ರೂಪಾಯಿ ಕೊಯ್ನ್ಗಳು ಬಂದಾವ ಬಂದಾವ್ರಿ ಆ ಕೊಯ್ನದೊಳಗ ನಿಮ್ಮ ಅಪ್ಪನವ್ರ ಅದಾನಲ್ಲಿ ಅದಾನ ಮುದಕ್ಕೆ ಅದು ಎಲ್ಲಿ ಹೋದ್ರಿ ಇವ್ರು ಯಾರು ಗಾಂಧೀಜಿ ದಟ್ಟ ಹೇಳ್ಬೇಕು ಅವ್ರು ಹೌದು ನಿಮ್ಮ ಅಪ್ಪ ಗಾಂಧೀಜಿ ಇದಾನ ಆ 1 ರೂಪಾಯಿ ನಾಣ್ಯದಾಗದು ಅದಾನ ನಿಮ್ಮ ಅಪ್ಪ ಅಲ್ಲಿ ಹೌದಿಲ್ಲ ಎಲ್ಲಿ ಕಬ್ಬಿನ ತೋಟಕ್ಕೆ ಹೋಗಿದ್ದಾನ ಅವಾಗ ಅದಕ್ಕಾಗಿ ಹೌದಾ ಅದಕ್ಕ ಯಾಕಪ್ಪ ಅಂದ್ರ ಅದಕ್ಕ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂತ ಹೇಳಕತ್ತೀನಿ ಅಕ್ಕ ಮಾತು ನೀ ತಪ್ಪು ಮಾತಾಡಬೇಡ ಯಾಕೆಪ್ಪ ನನ್ನ ಗಡಿಗೆ ಸುಟ್ಟಿಲ್ಲ ನಿಮ್ಮ ನೋಡಿಲ್ಲ ಏ ಪೂರ್ತಿ ಕೂದಲೆಲ್ಲ ಕರಗಾಗ್ಯ ನೋಡು ಅಂದ್ರ ಕಾರ್ಯವಾಗಿ ಅಂದ್ರೆ ಸುಟ್ಟದೇಂದಿ ಈ ಮೊಮ್ಮಗನ ತಲೆ ನೋಡಿ ಹೆಂಗ ಬೆಳಗೈತೆ ಅರ್ಧಂಬರ್ಧ ಇವ್ ಸುಟ್ಟಿಲ್ಲ ಏ ಮಾಡು ಸಮಾಧಾನ ಇರು ಯಾನಿವ ನಿನ್ನ ಗಡಿಗೆ ಹೆಂಗ ಸುಟ್ಟದಂದಿ ಗಪ್ಪವ ನಮ್ಮ ಕಂಪ್ನಿ ಬತ್ತೀಗ ಹಾ ಅಯ್ಯಪ್ಪ ಎಟ್ಟ ನೋಡ್ತೀನಿ ಗಪ್ರಿ ಹಾ ಅಯ್ಯಪ್ಪ ಹಿಂಗ್ಯಾಕೆ ಯಪ್ಪ ನೈಟಿ ಬರಂಗ ಮಾಡು ಸಂಜೆ ಮುಂದೆ ಕೊಡ್ತಾರ ನಿನಗ ಹೌದು ಹೌದು ಕೇಳಿ ಹೇಳ್ತೀನಿ ಹೌದಾ ಅಲ್ಲ ಹಾ ಹಾ ಅದ ಏನ್ ಹೇಳತಿ ಏನ್ ಹೇಳ್ತಿದ್ನಿ ಅಕ್ಕ ನನ್ನ ಗಡಿಗೆ ಪೂರ್ತಿ ಸುಟ್ಟತಿ ಮೊಮ್ಮಗನ ಗಡಿಗೆ ಸುಟ್ಟಿಲ್ಲ ನಿನ್ನ ಗಡಿಗೆ ಸುಟ್ಟದ ಇವಂದು ಸುಟ್ಟಿಲ್ಲ ಹೌದು ನಿನ್ನ ಗಡಿಗೆ ಹೆಂಗ ಸುಟ್ಟದ ನೋಡಿ ನಮ್ಮ ಅವ್ವ 3 ತಿಂಗಳಿಗೆ ಒಲೆಯಾಗ ಹಾಕಿ ಸುಟ್ಟಾಳ ಕಟ್ಟಿಗೆ ಹಾಕಿ ನೋಡಿಲಿ 3 ತಿಂಗಳು ಒಲೆಯಾಗ ಹಾಕಿ ಸುಟ್ಟಾಳ ಹೌದು ಏ ಮಾಡು ಹಾ ಹಾ ಇನ್ನೊಂದು ಕೂದಲು ಬೆಳಗದವಲ್ಲ ಎಲ್ಲಿದ ಇವ ಅವ್ ಒಳಗೊಂದೊಂದು ಯಾಕೆ ಬೆಳಗದ ನಿಮ್ ಕೋನಿಲ್ಲ ಯಾಕದವು ಸಣ್ಣಾಗಿದ್ದಾಗ ನಮ್ಮವ್ವ ಬೆಲ್ಲದ ಏನು ಜೇನುತುಪ್ಪ ಹಚ್ಚಾಳತ್ತ ಅದಕ್ಕೊಂದೊಂದು ಬೆಳಗುಳ್ದಾವು ಒಂದು ಮಾತು ಹೇಳ್ತೀನಿ ಏನಿವ ನಿನ್ನ ಕರಗದವ ನಿಮ್ಮ ಸುಟ್ಟಾಳ ನಿನ್ನ ಕರಗದವ ಪಕ್ಕ ಒಲೆಯಾಗ ಹಾಕಿ ಸುಟ್ಟಾಳು ಈ ಜಾಗನೂರ ಮಂದಿ ಕಡೆ ನಾನು ಹೊಡಿಸಿ ಕಳಿಸಿ ಅಂತೀನಿ ಯಾಕಿವ ಯಾಕೆ ಹೇಳ್ತೀನಿ ಕೇಳು ಹೇಳ್ಲಿ ಕೆಲವೊಂದು ಮಂದಿಗೆ ವಯಸ್ಸಾಗ್ಯದ ಹೌದವ ಆಗ್ಯದ ಎಲ್ಲಾರು ಸಭದಾಗ ಕೂತಾರ ಹೌದವ ಕೂತಾರ ವಯಸ್ಸಾದವ್ರು ಅದಾರ ವಯಸ್ಸಾಗಲ್ದವ್ರು ಅದಾರ ಹೌದು ತಲೆ ಬೆಳಗ ಇದ್ದವ್ರು ಅದಾರ ತಲೆ ಬೆಳಗ ಇಲ್ಲದವ್ರು ಅದಾರ ಹೌದವ ಹೌದು ಮತ್ತ ಅವ್ರದೆಲ್ಲ ತಲೆ ಬೆಳಗಾಗಿದೆ ಅವ್ರು ಸುಟ್ಟಿಲತ್ತಿರಿ ಅಕ್ಕ ನೀವ್ ಎಷ್ಟು ಹುಚ್ಚಿದಿರಿ ಯಾಕಪ್ಪ ಅವ್ರ ಗಡ್ಡ ಅವ್ರ ತಲೆ ಯಾಕೆ ಬೆಳಗಾಗ್ಯಾವ ನಿಮ್ ಕೋನಿಲ್ಲ ಯಾಕಾಗ್ಯಾವು ಬಿಸಿಲಿಗಾಗ್ಯಾವು ಬಿಸಿಲಿಗೆ ಇದನ್ನ ಕೇಳಿ ಬಿಸಿಲಿಗೆ ಯಾವತ್ತು ಹೌದು ಹಿಂಗಂದಿ ಹೌದವ ಇರ್ಲಿ ನಿನ್ನ ಮಾತು ಗುಂಟ ಹೋದ್ರ ಮಾತಿನ ಬಹಳ ಬರ್ತಾವ ಆಯ್ತವ ಇನ್ನ ಮುಂದೆ ಮಾತಿನ ಬಹಳ ಅದಾವ ಕೇಳು ಹೌದವ ಹೌದು ಅಡ್ಡಿ ಹೆಚ್ಚು ಬರ್ಬೇಕಾಗ್ಯದ ಆದಿದಿಂದ ಬರ್ಬೇಕಾಗ್ಯದ ಹೌದವ ಹೌದು ಅಂಧಕಾರ ದುಂಧಕಾರ ನೀರು ನಿರಂಕಾರದ ಆದಿದಿಂದ ಹಿಡ್ಕೊಂಡು ಬರ್ಬೇಕಾಗ್ಯದ ಅಲ್ಲಿಗೆ ಬರ್ಬೇಕಾಗ್ಯದವ ಕೇಳ ಮೊದಲು ಬರ್ಲಿ